ಸುರತ್ಕಲ್ ರೈಲ್ವೆ ಮೇಲ್ಸೇತುವೆ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಕಾಮಗಾರಿ ನಡೆಸಲು 78 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಕಾಮಗಾರಿ ನಡೆಸಲಾಗಿಲ್ಲ. ಸಂಬಂಧಪಟ್ಟ ಮನಪಾ ಸದಸ್ಯರಿಂದ ಹಿಡಿದು ಶಾಸಕರವರೆಗೆ ಜನರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ. ಮುಂದಿನ 15 ದಿನಗಳ ಒಳಗಾಗಿ ಕಾಮಗಾರಿ ನಡೆಸದಿದ್ದರೆ ರಸ್ತೆ ತಡೆ ನಡೆಸಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಮುಖಂಡ ಯಾಸಿನ್ ಆರ್ಕುಳ ಎಚ್ಚರಿಕೆ ನೀಡಿದರು. ಅವರು ಸುರತ್ಕಲ್ನಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಅವರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ. ಶಾಸಕರು ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ಹರಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ನೆನೆಗುದಿಗೆ ಬಿದ್ದ ಸುರತ್ಕಲ್ ಮಾರುಕಟ್ಟೆ ರಸ್ತೆ ಅಭಿವೃದ್ಧಿಗೆ ಶಾಸಕರು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸುತ್ತಿಲ್ಲ. ಸುರತ್ಕಲ್ ರೈಲ್ವೆ ಮೇಲ್ಸೇತುವೆ ದುರಸ್ತಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಎದುರಿಸಬೇಕಾದೀತು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕಾನಾ ಮಸೀದಿ ಉಪಾಧ್ಯಕ್ಷ ಅನ್ಸರ್, ಎಸ್ಡಿಪಿಐ ಕಾನಾ ವಾರ್ಡ್ ಅಧ್ಯಕ್ಷ ಬಶೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾಕೆ ಬರುವುದಿಲ್ಲ? ಇಷ್ಟು ರಿಕ್ಷಾದವರಿದ್ದಾರೆ ಸುರತ್ಕಲ್, ಅವರು ಬರಬಹುದಿತ್ತಲ್ಲ, ಅವರಿಗೆ ಬೇಡುವಾ? ಯಾಕೆ ಇದು? ಎಲ್ಲಿದ್ದಾರೆ ನಮ್ಮ ಕಾರ್ಪೊರೇಟರ್ಗಳು? ಎಲ್ಲಿದ್ದೆ ನಮ್ಮ ಶಾಸಕರು? ಅವರು ನೋಡುವುದಿಲ್ವಾ? ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ನಾವು ಬಿದ್ದು ಸಾಯ್ಬೇಕಾ? ನಮಗೆ ಅಭಿವೃದ್ಧಿ ಬೇಡವಾ? ಯಾಕೆ ನಮಗೆ ಸುರತ್ಕಲ್ಗೆ ಅಭಿವೃದ್ಧಿ ಬೇಡ? ಇನ್ನಿತರ ಸ್ಥಳಗಳಿಗೆ ಹೋಗುವವರು ತುಂಬಾ ಜನರಿದ್ದಾರೆ. ಮುಖ್ಯವಾಗಿ ಬಳಸುವುದು ಇದೇ ಬ್ರಿಡ್ಜ್ ಆಗಿರುತ್ತದೆ. ಇದೇ ಸೇತುವೆ, ಯಾವುದು ರೈಲ್ವೆ ಸೇತುವೆ. ಈ ಸೇತುವೆಯಲ್ಲಿ ಮೊನ್ನೆ ನಾನು ಹೋಗುವಾಗ, ಮಳೆ ಬಂದು ಒಂದು 2 ದಿವಸ ಆಯಿತು, ಹೋಗುವಾಗ ಇಲ್ಲಿಂದ ಸುಮಾರು ನಮ್ಮ ಸುಜುಕಿ ಶೋರೂಮ್ ತನಕ ಕ್ಯೂ ಇತ್ತು. ಆಮೇಲೆ ಅಲ್ಲಿಂದ ಸುರತ್ಕಲ್ ನಮ್ದು ಮಾರ್ಕೆಟ್ ಇಲ್ಲ ಮೂಡ, ಅಲ್ಲಿ ತನಕ ಇತ್ತು. ಇದನ್ನು ಬಗೆಹರಿಸುವುದು ಹೇಗೆ ಎಂದು ಯಾರು ಸಹ ನೋಡಿಲ್ಲ. ನಾವು ರಸ್ತೆ ಮಧ್ಯದಲ್ಲಿದ್ದೇವೆ. ಹೊಂಡಕ್ಕೆ ಬಿದ್ದರೆ ಹಿಂದುಗಡೆ ಇದ್ದ ಒಂದು ಚಕ್ರದಡಿ ನಾನು ಬೀಳು ಸಾಯ್ತಾ ಇದ್ದೆ. ಅದನ್ನು ದೇವರು ನಮ್ಮನ್ನು ಕಾಪಾಡಿದರು. ಇದೇ ರೀತಿ ಮೊನ್ನೆ ನೀವು ತೊಕ್ಕೊಟ್ಟಿನ ಅನುಭವವನ್ನು, ತೊಕ್ಕೊಟ್ಟಿನ ಒಂದು ವಿಷಯವನ್ನು ನೀವು ನೋಡಿರಬಹುದು. ನಮ್ಮ ಕುಲಾಯ ಒಂದು ಹೆಂಗಸು ಹೀಗೆ ಹೊಂಡಕ್ಕೆ ಬಿದ್ದು ಹಿಂದಿನ ಬದಿ ಬರುವ ಲಾರಿನಡಿಗೆ ಬಿದ್ದು ತೀರಿ ಹೋದರು.